ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 8 ಪಜಲ್ ಪ್ರಾಬ್ಲಮ್ ಅನ್ನ ವಿತೌಟ್ ಹಿಯರಿಸ್ಟಿಕ್ ವ್ಯಾಲ್ಯೂ ಆ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ವಿತ್ ಹಿಯರಿಸ್ಟಿಕ್ ವ್ಯಾಲ್ಯೂನ ಹೇಗೆ ಸಾಲ್ವ್ ಮಾಡೋದು ಅನ್ನೋ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಬಹುದು. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ 8 ಪಜಲ್ ಪ್ರಾಬ್ಲಮ್ ನ ವಿತೌಟ್ ಹಿಯರಿಸ್ಟಿಕ್ ವ್ಯಾಲ್ಯೂ ಹೇಗೆ ಮಾಡೋದು? ಸಿಂಪಲ್ ನೋಡಿ, ಸ್ಟಾರ್ಟ್ ಸ್ಟೇಟ್ ನ ಕೊಟ್ಟಿದ್ದಾರೆ, ಗೋಲ್ ಸ್ಟೇಟ್ ನ ಕೊಟ್ಟಿದ್ದಾರೆ. ಒಂದೊಂದ್ಸರಿ ಏನ್ ಮಾಡ್ತಾರೆ, ಸ್ಟಾರ್ಟ್ ಸ್ಟೇಟ್ ನ ಡಿಫರೆಂಟ್ ವೇ ಅಲ್ಲಿ ಕೊಡ್ತಾರೆ. ಹೇಗೆ 1 2 3 4 6 7 5 8 ಈ ರೀತಿ ಕೊಡ್ತಾರೆ. ಇದು ಗೋಲ್ ಸ್ಟೇಟ್ ನು ಕೂಡ ಅದೇ ರೀತಿ. ಹೇಗೆ 1 2 3 4 5 6 7 8 ಖಾಲಿ. ಈ ರೀತಿ ಕೊಡ್ತಾರೆ. ಈ ತರ ಕೊಟ್ಟಾಗ ನಾವೇನ್ ಮಾಡಬೇಕು, ಈ ರೀತಿ ಬಾಕ್ಸ್ ಗಳ ಒಳಗಡೆ ಬರ್ಕೋಬೇಕು. 8 ಪಜಲ್ ಪ್ರಾಬ್ಲಮ್ ಅಂದ್ರೇನು 1 to 8 ಅಂತ ಅರ್ಥ. ಇದನ್ನ ಆ ಕಡೆ ಈ ಕಡೆ ರಿಅರೇಂಜ್ ಮಾಡಿಬಿಟ್ಟು ಸ್ಟಾರ್ಟ್ ಸ್ಟೇಟ್ ಕೊಟ್ಟಿರುವಂತದ್ದನ್ನ ಗೋಲ್ ಸ್ಟೇಟ್ ನ ನಾವು ಕಂಡುಹಿಡಿಬೇಕು, ಅಷ್ಟೇ ಸಿಂಪಲ್. ಈಗ ಹಿಯರಿಸ್ಟಿಕ್ ವ್ಯಾಲ್ಯೂ ಇಲ್ಲದೆ ಪ್ರಾಬ್ಲಮ್ ನ 8 ಪಜಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಹೇಗೆ ಅಂತಂದ್ರೆ, ನೋಡಿ ಖಾಲಿ ಸ್ಪೇಸ್ ಎಲ್ಲಿದೆ, ಖಾಲಿ ಸ್ಪೇಸ್ ಇಲ್ಲಿದೆ. ಈ ಖಾಲಿ ಸ್ಪೇಸ್ ನ ಯೂಸ್ ಮಾಡ್ಕೊಂಡು ನಾವು ಗೋಲ್ ಸ್ಟೇಟ್ ನ ತಗೋಬೇಕು. ಖಾಲಿ ಸ್ಪೇಸ್ ಏನ್ ಮಾಡಬಹುದು, ಮೇಲೆ ಹೋಗ್ಬೋದು, ಬಲಗಡೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು. 3 ಪಾಸಿಬಲ್ ವೇಸ್, ಮೇಲೆ ಬಲಗಡೆ ಕೆಳಗಡೆ ಈಗಿರುವಂತದ್ದು. ಆದ್ರೆ ಅದು ಡಯಾಗ್ನಲ್ ಅಲ್ಲಿ ಹೋಗಂಗಿಲ್ಲ, ಈ ಕಡೆ ಹೋಗಂಗಿಲ್ಲ, ಈ ಕಡೆ ಹೋಗಂಗಿಲ್ಲ. ಏನಿದ್ರು ಮೇಲೆ ಬಲಗಡೆ ಕೆಳಗಡೆ ಎಡಗಡೆ. ಟೋಟಲ್ 4 ಪಾಸಿಬಿಲಿಟಿ ಇರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಈ ನೋಡ್ಗೆ ಏನಿದೆ 1 2 3 3 ಪಾಸಿಬಲ್ ವೇಸ್ ಇದೆ. ಆ 3 ಪಾಸಿಬಲ್ ವೇಸ್ ನು ಬರಿಬೇಕು ನಾವು. ಮೌನ ಅಲ್ಲೇ ಒಣಗಿತ್ತು. ಮೂರು ಪಾಸಿಬಲ್ ವೇಸ್ಗೂ ಕೂಡ ಮತ್ತೆ ಬಾಕ್ಸ್ ಗಳನ್ನ ಹಾಕಿ ಡಯಾಗ್ರಾಮ್ ನ ಬರಿಬೇಕು. ಮೊದಲನೇ ಪಾಸಿಬಲ್ ಏನು, ಮೇಲ್ಗಡೆ ಹೋಗ್ಬೋದು. ಮೇಲ್ಗಡೆ ಹೋದ್ರೆ 1 ಇದ್ರ ಜಾಗಕ್ಕೆ ಬರುತ್ತೆ, ಖಾಲಿ ಸ್ಪೇಸ್ 1 ಜಾಗಕ್ಕೆ ಹೋಗುತ್ತೆ. 1 2 3 ಇನ್ನು ಉಳಿದಿದ್ದು ಸೇಮ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಸಿಬಿಲಿಟಿ ಏನು, ಮೇಲ್ಗಡೆ ಹೋಯ್ತು ಬಲಗಡೆ ಹೋಗ್ಬೋದು. ಬಲಗಡೆ ಹೋದ್ರೆ ಏನಾಗುತ್ತೆ, 4 ಮತ್ತೆ ಖಾಲಿ ಸ್ಪೇಸ್ ಎರಡೂ ಕೂಡ ಅದ್ಲು ಬದಲಾಗುತ್ತೆ. ಇನ್ನು ಉಳಿದಿದ್ದು ಸೇಮ್ 1 2 3 4 ಖಾಲಿ ಸ್ಪೇಸ್ 6 7 5 8. ನೆಕ್ಸ್ಟ್ ಮೇಲೋಯ್ತು ಬಲಗಡೆ ಹೋಯ್ತು. ಇಂಪಾಸಿಬಲ್ ವೇ ಯಾವುದು, ಕೆಳಗಡೆ. ಕೆಳಗಡೆ ಹೋದ್ರೆ ಏನಾಗುತ್ತೆ, ಮೇಲ್ಗಡೆ 1 2 3 ಹಾಗೆ ಇರುತ್ತೆ, ಖಾಲಿ ಸ್ಪೇಸ್ ಮತ್ತೆ 7 ಎಕ್ಸ್ಚೇಂಜ್ ಆಗುತ್ತೆ. 7 ಇಲ್ಲಿ ಬಂತು, 4 6 ಮತ್ತೆ 5 8. ಈಗ ಏನ್ ಮಾಡಬೇಕು, ಹಿಯರಿಸ್ಟಿಕ್ ವ್ಯಾಲ್ಯೂ ಗೊತ್ತಿರೋದನ್ನ ಕಂಡುಹಿಡಿಬಾರ್ದು, ವಿತೌಟ್ ಹಿಯರಿಸ್ಟಿಕ್ ನಾವು ಸಾಲ್ವ್ ಮಾಡ್ತಾ ಇರೋದು. ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಈ ಮೂರನ್ನು ಕೂಡ ಕಂಪೇರ್ ಮಾಡ್ತೀನಿ. ಮೂರನ್ನು ಕೂಡ ನಾನು ಕಂಪೇರ್ ಮಾಡ್ತೀನಿ. ಯಾವ್ದ್ರ ಜೊತೆ, ಗೋಲ್ ಸ್ಟೇಟ್ ಜೊತೆ. ಇಲ್ಲಿ 1 ಇಲ್ಲ, ಅಂದ್ರೆ ಇದನ್ನ ನಾನು ಯೂಸ್ ಮಾಡಲ್ಲ. 1 2 3 1 2 3. ಫಸ್ಟ್ ರೋ ಎರಡರಲ್ಲೂ ಸೇಮ್ ಇದೆ, ಗೋಲ್ ಸ್ಟೇಟ್ ತರನೇ. ನೆಕ್ಸ್ಟ್ 4 ಖಾಲಿ ಸ್ಪೇಸ್ 6 ಇದೆ, ಇಲ್ಲಿ 7 4 6 ಇದೆ. 4 4. ಇಲ್ಲಿ ಕರೆಕ್ಟ್ ಆರ್ಡರ್ ಇದೆ. ಏನ್ ಮಾಡ್ತೀನಿ, ಇದನ್ನ ಚೂಸ್ ಮಾಡ್ತೀನಿ. ಇದನ್ನ ಚೂಸ್ ಮಾಡ್ತಾ ಇರೋದು ನಾನು ಇವಾಗ. ಆದ್ರೆ ನೀವು ಇವಕ್ಕೂ ಕೂಡ ನೀವು ಮತ್ತೆ ಫರ್ದರ್ ಡಯಾಗ್ರಾಮ್ ಬರೀಬೇಕು. ಇದರಲ್ಲಿ ಯಾವ್ಯಾವ್ದು ಬರುತ್ತೆ, ಇಲ್ಲಿ ಖಾಲಿ ಸ್ಪೇಸ್ ಇದೆ, ಮೇಲೆ ಹೋಗ್ಬೋದು ಬಲಗಡೆ ಹೋಗ್ಬೋದು. ಮೇಲೆ ಮತ್ತೆ ಬಲಗಡೆ ಅಂದ್ರೆ ರೈಟ್ ವರ್ಡ್ ಮತ್ತೆ ಅಪ್ ಸೈಡ್. ಎರಡು ಬರುತ್ತೆ ಪಾಸಿಬಿಲಿಟಿ. ಇದರಲ್ಲಿ ಯಾವ್ಯಾವ ಪಾಸಿಬಿಲಿಟಿ ಬರುತ್ತೆ, ಡೌನ್ವರ್ಡ್ ರೈಟ್ ವರ್ಡ್, ಡೌನ್ವರ್ಡ್ ರೈಟ್ ವರ್ಡ್. ಆದ್ರೆ ನಾನು ಇದನ್ನ ಕನ್ಸಿಡರ್ ಮಾಡ್ತಿದ್ದೀನಲ್ವಾ, ಇದಕ್ಕೆ ಮಾತ್ರ ಬರೀರಿ ನೀವು. ಯಾವ್ಯಾವ ಪಾಸಿಬಿಲಿಟಿ, 2 4 6 5 ಜೊತೆ ಎಕ್ಸ್ಚೇಂಜ್ ಆಗ್ಬೋದು, ಅಂದ್ರೆ 4 ಪಾಸಿಬಿಲಿಟಿ. ಮೊದಲನೇ ಪಾಸಿಬಿಲಿಟಿ ಏನು, ಅಪ್ವರ್ಡ್ ರೊಟೇಷನ್. ಖಾಲಿ ಸ್ಪೇಸ್ ಮತ್ತೆ 2 ನ ಎಕ್ಸ್ಚೇಂಜ್ ಮಾಡೋಣ. ಖಾಲಿ ಸ್ಪೇಸ್ ಏನ್ ಮಾಡುತ್ತೆ, 2 ಜಾಗಕ್ಕೆ ಹೋಗುತ್ತೆ. ಖಾಲಿ ಸ್ಪೇಸ್ ಆಯ್ತು 1 3 4 2 6 7 8 7 5 8. ಇದೇನಿದು ಅಪ್ವರ್ಡ್. ನೆಕ್ಸ್ಟ್ ಅಪ್ವರ್ಡ್ ಆಯ್ತು. ರೈಟ್ ವರ್ಡ್ ಹೋದ್ರೆ ಏನಾಗುತ್ತೆ, ಖಾಲಿ ಸ್ಪೇಸ್ 6 ಜಾಗಕ್ಕೆ ಹೋಗುತ್ತೆ, 6 ಖಾಲಿ ಸ್ಪೇಸ್ ಬರುತ್ತೆ. 1 2 3 4 6 ಖಾಲಿ ಸ್ಪೇಸ್ 7 5 8. ನೆಕ್ಸ್ಟ್ ಪಾಸಿಬಲ್ ಏನು, ಇದ್ಯಾವ್ದಿದು, ರೈಟ್ ವರ್ಡ್ ರೊಟೇಷನ್ ಆಯ್ತು. ನೆಕ್ಸ್ಟ್ ಡೌನ್. ಡೌನ್ ಸೈಡ್ ಬಂದ್ರೆ 5 ಮತ್ತೆ ಖಾಲಿ ಸ್ಪೇಸ್ ಎರಡು ಕೂಡ ಎಕ್ಸ್ಚೇಂಜ್ ಆಗುತ್ತೆ. 5 ಏನಾಗುತ್ತೆ, ಖಾಲಿ ಸ್ಪೇಸ್ ಬಂದ್ರೆ ಇಲ್ಲಿ ಹೋಗುತ್ತೆ, ಇಲ್ಲಿ ಖಾಲಿ ಸ್ಪೇಸ್ 7 8. ಇನ್ನು ಉಳಿದಿದ್ನ ಹಾಗೆ ಬರೀರಿ. ಇನ್ನೊಂದು ಪಾಸಿಬಿಲಿಟಿ ಏನು, ಎಡಗಡೆ ಸೈಡ್ ನೋಡಿ, ಎಡಗಡೆ ಸೈಡ್. 4 ಜೊತೆ ರೀಪ್ಲೇಸ್ ಆಗ್ತಾ ಹೋಗುತ್ತೆ. 4 ಅದ್ರ ಖಾಲಿ ಸ್ಪೇಸ್ ಜಾಗಕ್ಕೆ ಬರುತ್ತೆ. ಇನ್ನು ಉಳಿದಿದ್ದು ಸೇಮ್.
ಈಗ ಮತ್ತೆ ಫೈನಲ್ ಸ್ಟೇಟ್ ಅಥವಾ ಗೋಲ್ ಸ್ಟೇಟ್ ಜೊತೆ ಕಂಪೇರ್ ಮಾಡಿ. 1 ಇದೆ, ಇಲ್ಲಿ 2 ಖಾಲಿ ಸ್ಪೇಸ್. ಸೊ ಇದನ್ನ ನಾನು ಕನ್ಸಿಡರ್ ಮಾಡಲ್ಲ. 1 2 3. ಸೊ ಫಸ್ಟ್ ರೋ ಕರೆಕ್ಟ್ ಇದೆ, 1 2 3 ಫಸ್ಟ್ ರೋ ಕರೆಕ್ಟ್ ಇದೆ, 1 2 3 ಫಸ್ಟ್ ರೋ ಕರೆಕ್ಟ್ ಇದೆ. ಈ ಮೂರರಲ್ಲಿ ನಾನು ಚೂಸ್ ಮಾಡಬೇಕು. ನೆಕ್ಸ್ಟ್ ನೋಡ್ತೀನಿ 4 ಇದೆ, ಇಲ್ಲೂ ಕೂಡ 4 ಇದೆ, ಆದ್ರೆ ಇಲ್ಲಿ 4 ಇಲ್ಲ. ಸೊ ಏನ್ ಮಾಡ್ತೀನಿ, ಕ್ಯಾನ್ಸಲ್ ಔಟ್. ಇವಾಗ ಇದು ಹೋಯ್ತು, ಇದು ಹೋಯ್ತು. ಇನ್ನು ಇವೆರಡರಲ್ಲಿ ಕಂಪೇರ್ ಮಾಡ್ಬೇಕು. ಇಲ್ಲಿ 6 ಇದೆ, ನನಗೆ ಬೇಕಾಗಿರೋದು 5, ಆದ್ರೆ ಇಲ್ಲಿ 5 ಇದೆ. ಸೊ ಏನ್ ಮಾಡ್ತೀನಿ, ಇದನ್ನ ಚೂಸ್ ಮಾಡ್ತೀನಿ. ಸೊ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀನಿ. ಸೊ ಕ್ಯಾನ್ಸಲ್ ಮಾಡೋದ್ವಿ ಅಂತ ಹಾಗೆ ಬಿಡಬಾರ್ದು, ಯಾವ್ಯಾವ್ದಿದೆ ಅಂತ ಬರೀರಿ. ಯಾವುದು ಇಲ್ಲಿದೆ ಅಲ್ವಾ, ಸೊ ಲೆಫ್ಟ್ ರೈಟ್ ಡೌನ್, ಲೆಫ್ಟ್ ರೈಟ್ ಡೌನ್ ಹೋಗ್ಬೋದು. ನೆಕ್ಸ್ಟ್ ಇದೇನ್ ಮಾಡ್ಬೋದು, ಇಲ್ಲಿದೆ ಖಾಲಿ ಸ್ಪೇಸ್, ಲೆಫ್ಟ್ ಅಪ್ ಡೌನ್, ಲೆಫ್ಟ್ ಅಪ್ ಡೌನ್. ನೆಕ್ಸ್ಟ್ ಇದೇನ್ ಮಾಡ್ಬೋದು, ಮೇಲೆ ಲೆಫ್ಟ್ ರೈಟ್. ಸೊ ಇದನ್ನೇ ಅಲ್ವಾ ನಾವು ಕನ್ಸಿಡರ್ ಮಾಡಿರೋದು. ಸೊ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ನೆಕ್ಸ್ಟ್ 1 2 3 ಸಾರಿ, ಇವಾಗ ಖಾಲಿ ಸ್ಪೇಸ್ ಇಲ್ಲಿದೆ, ಮೇಲೆ ಹೋಗ್ಬೋದು, ಬಲಗಡೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು. ಸೊ ಅಪ್ ಡೌನ್ ಮತ್ತೆ ರೈಟ್. ಈಗ ನಾವು ಚೂಸ್ ಮಾಡಿರೋದು ಇದಲ್ವಾ, ಸೊ ಫೈನಲ್ ಬರೋದಕ್ಕೆ ವ್ಯಾಲ್ಯೂ. ಸೊ ಇದಕ್ಕೆ ಯಾವ ಕಡೆ ಹೋಗ್ಬೋದು, ಮೇಲೆ, ಬಲಗಡೆ, ಎಡಗಡೆ. ಈಗ ನೋಡಿ ಫಸ್ಟ್ನೇದು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋದ್ರೆ 5 ಜೊತೆ ರೀಪ್ಲೇಸ್ ಆಗುತ್ತೆ. ಸೊ 5 ಏನ್ ಮಾಡುತ್ತೆ, ಖಾಲಿ ಸ್ಪೇಸ್ ಬರುತ್ತೆ. ಇನ್ನು ಉಳಿದಿರೋದು ಸೇಮ್ 1 2 3 4 5 ಜಾಗದಲ್ಲಿ ಖಾಲಿ ಸ್ಪೇಸ್ ಹೋಗುತ್ತೆ, 7 8. ನೆಕ್ಸ್ಟ್ ಇದ್ಯಾವ್ದಿದು, ಅಪ್ಸೈಡ್ ಹೋಗಿದ್ದು. ನೆಕ್ಸ್ಟ್ ಬಲಗಡೆ ಹೋಗ್ಬೋದು. ಸೊ ಬಲಗಡೆ ಹೋದ್ರೆ ಏನಾಗುತ್ತೆ, 8 ಮತ್ತೆ ಖಾಲಿ ಸ್ಪೇಸ್ ಎರಡು ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಇನ್ನು ಉಳಿದಿರುವಂತದ್ದು ಸೇಮ್. ನೆಕ್ಸ್ಟ್ ಇನ್ನು ಉಳಿದಿರುವಂತದ್ದು ಯಾವುದು, ಲೆಫ್ಟ್. ಸೊ ಲೆಫ್ಟ್ ಹೋದ್ರೆ 1 2 3 4 5 6 7 ಜಾಗದಲ್ಲಿ ಖಾಲಿ ಸ್ಪೇಸ್ ಹೋಗುತ್ತೆ, ಖಾಲಿ ಸ್ಪೇಸ್ ಜಾಗಕ್ಕೆ 7 ಹೋಗುತ್ತೆ. ಇವಾಗ ನೋಡಿ 1 2 3 4 5 6 7 8 ನಮಗೆ ಬೇಕಾಗಿರುವಂತ ಗೋಲ್ ಸ್ಟೇಟ್ ಸಿಕ್ತು. ಸೊ ಇಲ್ಲಿಗೆ ಪ್ರಾಬ್ಲಮ್ ಅನ್ನ ನಿಲ್ಲಿಸಬೇಕು. ಸೊ ವಿತೌಟ್ ಹಿಯರಿಸ್ಟಿಕ್ ವ್ಯಾಲ್ಯೂ ಗೋಲ್ ಸ್ಟೇಟ್ ನ ತಗೊಂಡಾದ್ಮೇಲೆ ಪ್ರಾಬ್ಲಮ್ ನ ನಿಲ್ಲಿಸಿದ್ರೆ ನಮಗೆ ಗೋಲ್ ಸ್ಟೇಟ್ ಈಕ್ವಲ್ ಆಯ್ತಲ್ಲ, ಸ್ಟಾರ್ಟ್ ಸ್ಟೇಟ್ ಇಂದ ಶುರು ಮಾಡಿ ಗೋಲ್ ಸ್ಟೇಟ್ ನ ನಾವು ಅಚೀವ್ ಮಾಡಿದ್ವಿ. ಸೊ 8 ಪಜಲ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. 8 ಪಜಲ್ ಪ್ರಾಬ್ಲಮ್ ನ ವಿತೌಟ್ ಹಿಯರಿಸ್ಟಿಕ್ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ವಿ. ವಿತ್ ಹಿಯರಿಸ್ಟಿಕ್ ವ್ಯಾಲ್ಯೂನ ಹೇಗೆ ಸಾಲ್ವ್ ಮಾಡೋದು ಅನ್ನೋ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.